ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ, ತೋಟಗಳಲ್ಲಿ ವಾಲ್ಗಳದೇ ದೊಡ್ಡ ಸಮಸ್ಯೆ. ವಾಲ್ಗಳೆಲ್ಲ ಮುರಿದೋಯ್ತಾ ಇರ್ತವೆ. ಎಲ್ಲ ಮುರಿದೋಗಿ ಎಲ್ಲ ಹೋಗ್ಬಿಡೋ ನಮ್ಮವೆಲ್ಲ ತಿರುಗಕ್ಕೆ ಸ್ಪಾಂದರ್ ತಂದು ಮಾಡಿಕೊಳ್ಳೋದು, ಕಟಿಂಗ್ ಪ್ಲೇಟ್ ತಂದು ಮಾಡಿಕೊಳ್ಳೋದು, ಇವೆಲ್ಲ ಬಂದವರು ಇಲ್ಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲ ಪ್ರಾಬ್ಲಮ್ಗಳು. ತಿರ್ಗಿ ಮನೆಗಳಲ್ಲಿ ಬರ್ತಾ ಇರಬೇಕಾಗಲ್ಲ. ನನಗೂ ನೋಡಿ ಸಾಕಾಗ್ಬಿಡ್ತು. ಒಂದು 2-3 ವರ್ಷದಿಂದ ಏನು ಮಾಡೋದು ಅಂತ ಒಂದು ಐಡಿಯಾ ಮಾಡಿದೆ. ತೋರಿಸ್ತೀನಿ ಬನ್ನಿ. ನಮ್ಮ ರೈತರುಗಳು ಇದೊಂದು ಐಡಿಯಾ ಮಾಡ್ಕೊಳ್ಳಿ, ಭಾಳ ಒಳ್ಳೆಯದಾಯ್ತದೆ, ಸುಲಭನೂ ಆಯ್ತದೆ. ನೋಡಿ, ಇಲ್ಲಿ ಪಾಲಿತ್ತು, ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಮುರಿದೋಯ್ತು. ನನಗೂ ಹೇಳ್ದಂಗೆ ಸಾಕಾಗ್ಬಿಡ್ತು. ಎತ್ಕೊಂಬಂದು ಚೆಕ್ ಮಾಡೋದು. ಒಂದು ಸತಿ ಏನು ಮಾಡಿದೆ, ಬಂದ್ಬಿಟ್ಟಿದ್ದೀನಿ. ಏನು ಮಾಡೋದು, ತಿರುಗಕ್ಕೆ ವಾಲಿಲ್ಲ. ಒಳ್ಳೆ ಸೋಬರೈತಲ್ಲ ಅಂದ್ಬಿಟ್ಟು ಸುತ್ತಮುತ್ತ ನೋಡಿದೆ. ಒಂದು ಕಂಬಿ ಎತ್ಕೊಂಬಂದೆ, ಕಂಬಿನೂ ಆಗಲ್ಲ. ಕಡ್ಡಿ ಬೆಂಡ್ ಮಾಡಿ ಕಡ್ಡಿನ ಮಡಚಿ ಇದು ಮಾಡಿದೆ, ಅದು ಆಗಲ್ಲ. ಆಮೇಲೆ ಸ್ಟಾರ್ಟ್ರ್ ಪೆಟ್ಟಿ ತಗ ಹೋದೆ, ಪೀಸ್ ಸಿಕ್ತು. ನೋಡಿ, ಇದು ಪೀಸ್ ಹಿಂಗೆ ಹಾಕ್ಬಿಟ್ಟು ಹಿಂಗೆ ತಿರ್ದೆ, ಇದು ಎಲ್ಲ ಹೋಗ್ಬಿಡ್ತು. ನೋಡಿ, ಇದೆಲ್ಲ ಹೋಗ್ಬಿಡ್ತು. ಅಗಲ ಆಗೋಯ್ತು, ಬೆಂಡಾಗೋಯ್ತು, ಆಗಲ್ಲ, ಹಿಂಗೆ ಆಗೋಯ್ತು, ಆಗದೆ ಹೋಯ್ತು. ಏನು ಮಾಡೋದು ಅಂತ ಹಂಗೆ ಯೋಚನೆ ಮಾಡ್ತಿದ್ದೆ. ಆಮೇಲೆ ಏನು ಮಾಡಿದೆ, ಈ ಗ್ಯಾಪ್ ಸಿಕ್ತಲ್ಲ, ಈ ಗ್ಯಾಪ್ಗೆ ಹಾಕ್ಬಿಟ್ಟು ಹಿಂಗೆ ತಿರುಗಿಸ್ದೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ಒಳ್ಳೆ ಐಡಿಯಾ. ಇದನ್ನಿದ್ರೆ ನಮ್ಮ ರೈತರುಗಳು ಪೀಜ್ಗಳಿದ್ರೆ ಹೋಗ್ಬಿಟ್ಟಿರೋವು ಮಡಿಕೊಳ್ಳಿ, ವಾಲ್ಗಳು ತಿರುಗೋಕ್ಕೆ ಒಳ್ಳೆ ಉಪಯೋಗ ಆಯ್ತವೆ. ಇವು ತಿರ್ಗಾದ್ಮೇಲೆ ನೀವು ಇಲ್ಲೇ ಪಕ್ಕದಲ್ಲಿ ಒಂದು ಗುಳಿತಾವು ಇಲ್ಲಿ ಮಡಿಕೊಂಡ್ರೆ ಬಿದ್ದಿರ್ತದೆ, ಏನೂ ಆಗಲ್ತು. ಬೇಕಾದಾಗ ಎತ್ಕೊಳ್ಳೋದು, ತಿರ್ಗೋದು.